ಮಾವನನ್ನು ಒಪ್ಪಿಸಿ ಸಿದ್ಧುವನ್ನು ಕರೆತರಲು ಹೊರಟ ಸನ್ನಿಧಿ ಏನು ಅಂತ ಹೇಳ್ತೀವಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಅಗ್ನಿಸಾಕ್ಷಿ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಕ್ಲಿಕ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಮುಂದಿನ ನೋಟಿಫಿಕೇಷನ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕೂಡ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಗರುಡ ಸಿದ್ಧನನ್ನು ಕಿಡ್ನಾಪ್ ಮಾಡಿ ಕಾಡಿಗೆ ಕರೆದುಕೊಂಡು ಹೋಗಿರ್ತಾನೆ. ಗರುಡ ಸಿದ್ಧಿಗೆ ಶೂಟ್ ಮಾಡುವಾಗ ತಪ್ಪಿಸಿಕೊಳ್ಳಲು ಹೋದಾಗ ತಲೆಗೆ ಗರುಡ ಹೊಡಿತಾನೆ. ಅದರಿಂದ ಸಿದ್ದು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಇತ್ತ ಸನ್ನಿಧಿ ಮಾವ ಪೂರ್ಣಚಂದ್ರ ಅವರು ಸನ್ನಿಧಿಗೆ ಒಂದು ಸೀಕ್ರೆಟನ್ನು ಹೇಳ್ತಾರೆ. ಅದು ಏನು ಅಂದರೆ, ಚಂದ್ರಿಕಾ ತನ್ನ ಗಂಡನನ್ನೇ ಕೊಲೆ ಮಾಡಿ ಸಾಯಿಸಿದ್ದಾಳೆ, ಇನ್ನು ಸಿದ್ಧನ ಬಿಡ್ತಾಳ ಎಂದು ಹೇಳ್ತಾನೆ. ತನ್ನ ಮಾವನಿಗೆ ನೀವು ಯೋಚನೆ ಮಾಡಬೇಡಿ, ನಾನು ಸಿದ್ಧನ ಕರ್ಕೊಂಡು ಬರ್ತೀನಿ ಅಂತ ಸನ್ನಿಧಿಯವರು ಹೇಳ್ತಾರೆ. ಹೌದು ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಸನ್ನಿಧಿಯು ಸಿದ್ಧನ ಕರ್ಕೊಂಡು ಬರಲು ಕಾಡಿಗೆ ಹೊರಟಿದ್ದಾಳೆ. ಸನ್ನಿಧಿಯು ಕಾಡಿಗೆ ಹೋಗಿ ಸಿದ್ಧನ ಕರ್ಕೊಂಡು ಬರ್ತಾಳ ಎಂದು ಇವತ್ತಿನ ಸಂಚಿಕೆಯಲ್ಲಿ ನೀವು ಕಾದು ನೋಡಬೇಕಾಗಿದೆ. ಹೌದು ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಗ್ನಿಸಾಕ್ಷಿ ಸನ್ನಿಧಿಯು ಸಿದ್ಧನ ಕರ್ಕೊಂಡು ಬರ್ತಾಳ ಎಂಬುದನ್ನು ಸಹ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಈಗಲೇ ಕ್ಲಿಕ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕೂಡ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CTV ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.